ಅಮ್ಮ ಶಿವಲ್ಲಮ್ಮ 2 ದಿನ ರಜಾ ತಗೊಂಡು ಊರಿಗೆ ಹೋದ್ನಲ್ಲ. ಹೌದು, ನಿನಗ್ ಹೇಳ್ಬಿಟ್ಟು ಹೋದ್ನಲ್ಲೋ? ಹೌದು, ನನಗೆ ಹೇಳ್ಬಿಟ್ಟು ಹೋದ. ನಾನು ಮರ್ತೇ ಬಿಟ್ಟಿದ್ದೆ. ಮತ್ತೆ ಅಮ್ಮ, ನನಗೆ ನಿನ್ ಪರ್ಮಿಷನ್ ಬೇಕು. ಯಾತಕ್ಕೋ? ಅದ್ ನಾನು ಹೇಳ್ತೀನಿ, ನಾವಿಬ್ರು ಡಿಸ್ಕಸ್ ಮಾಡೋಣ, ಆಮೇಲೆ ನೀವು ಎಸ್ ಅನ್ಬಿಡು. ನಾನ್ ಎಸ್ ಅನ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಗ್ಬೇಕಲ್ಲ. ವಿಷಯ ನಿನಗೆ ಗೊತ್ತಾಗ್ಬೇಕಲ್ಲ? ಮತ್ತೆ ಹೇಳು. ಹೇಳ್ತೀನಮ್ಮ. ಕಮಾನ್ ಕಮಾನ್ ಸೇ ಇಟ್. ಹೇಳ್ತೀನಮ್ಮ. ಅದು ನಾನು, ಅದು ನಾನು. ಯಾವುದು? ಅದು ನಾನು, ಅದು ಅದೇನಮ್ಮ. ಅದು ನಾನು ಪ್ರೆಸ್ ರಿಪೋರ್ಟ್, ಪ್ರೆಸ್. ಸರಿಯಾಗಿ ಹೇಳಪ್ಪ. ಅದೇನಮ್ಮ. ಯಾವುದು? ನಾನು ನೀನು ಆಶಾ ಪ್ರೆಸ್ ರಿಪೋರ್ಟರ್. ಓ, ನೀನ್ ಅವಾಗ ಹುಡುಗನ್ ತರ ಕಾಣ್ತಿದ್ದೆ. ಈಗ ಒಳ್ಳೆ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಬಂದಿದೀಯಲ್ಲ. ಹೆಣ್ಣು ಅಂದ್ರೆ ಹೀಗಿರ್ಬೇಕು. ನಾಚಿಕೆ ನಾಚಿಗೆ ನಿನ್ಗೆ, ಪ್ರೆಸ್ ರಿಪೋರ್ಟರ್ಗೆ. ಏನಮ್ಮ ಏನ್ ವಿಷಯ? ಅದು ಒಂದೇ ಸಲ ಕೆಮ್ಮು ಬಂದ್ಬಿಟ್ಟಿದೆ. ಕೆಮ್ಮು, ಕೋಲ್ಡು ಬಿಸಿಲು ಬೇಯ್ತಾ ಇದೆ. ಬಿಸಿಲಿಗೆ ಪ್ರಿಸ್ಕ್ರಿಪ್ಷನ್ ಬರೀಬೇಕು. ಹೌದಮ್ಮ, ನೀನೇ ಬೇಗ ಪ್ರಿಸ್ಕ್ರಿಪ್ಷನ್ ಬರೀ. ಭರತ್, ಏನಮ್ಮ? ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ, ಮರ್ತೇ ಬಿಟ್ಟೆ. ಏನಮ್ಮ ಅದು? ನನಗೂ ವಯಸ್ಸಾಗೋಗಿದೆ. ಈ ಮನೆ ನೋಡ್ಕೊಳಕ್ ಒಬ್ಬ ಸೊಸೆ ಬೇಕು. ಬೇಕೇ ಬೇಕಲ್ಲಮ್ಮ. ಅದಕ್ಕೆ ಒಂದು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಹುಡುಗಿ ಬಹಳ ಬೋಲ್ಡ್, ನಿನಗೂ ಲಗತ್ತಾಗಿರ್ತಾಳೆ, ನನಗೂ ಲಗತ್ತಾಗಿರ್ತಾಳೆ. ಏನಂತೀಯ? ಮಮ್ಮಿ, ಹುಡುಗಿರು ಬಂದ್ರೆ ಮನೆನ ಬಾಳ್ ಮಾಡ್ಬಿಡ್ತಾರೆ. ನಾನು ಈ ಕಾಲಕ್ಕೆ ಬೋಲ್ಡ್ ಹುಡುಗಿನೇ ಬೇಕು. ಏನಮ್ಮ, ನೀನೇನಂತೀಯ? ಯಾಕಂದ್ರೆ ನಾಳೆ ಅತ್ತೆ ಸೊಸೆ ಮಧ್ಯದಲ್ಲಿ ಜಗಳ ಬರಬಾರ್ದಲ್ವಾ? ಅರೆ, ಯಾಕಮ್ಮ ಅಳ್ತಾ ಇದೀಯಾ? ಏನಪ್ಪಾ ಇದು? ಮದುವೆ ವಿಚಾರ ಹೇಳುವಾಗ ಹೀಗೆ ಹೇಳ್ತಿದ್ದಾಳೆ. ನನ್ಗೋಳು ಬರ್ತಿದ್ದೆ ಮಮ್ಮಿ. ಏನಪ್ಪಾ ಇದು? ಇಬ್ರಿಗೂ ಒಂದೇ ಸಲ ಕೆಮ್ಮು ಬರ್ತಿದೆ, ಒಂದೇ ಸಲ ಅಳು ಬರ್ತಿದೆ. ಮಮ್ಮಿ, ನಿಮ್ ಪ್ರಿಸ್ಕ್ರಿಪ್ಷನ್ ಸರಿ ಇಲ್ಲ ಮಮ್ಮಿ. ವಾಟ್? ನನ್ನ ಪ್ರಿಸ್ಕ್ರಿಪ್ಷನ್ ಸರಿ ಇಲ್ಲ? ನಾನೊಂದು ಹುಡುಗಿನ ಸೆಲೆಕ್ಟ್ ಮಾಡಿಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ, ಯಾರಂತ ಕೇಳಿದ್ಯೇನೋ? ಯಾರ್ ಮಮ್ಮಿ ಅದು? ಲುಕ್, ನಾನ್ ಸೆಲೆಕ್ಟ್ ಮಾಡಿಟ್ಟಿರೋ ಹುಡುಗಿ ಇವಳೇ ಕಣೋ. ಪ್ರೆಸ್ ರಿಪೋರ್ಟರ್, ಬೋಲ್ಡ್ ಗರ್ಲ್, ಆಶಾ ನನ್ನ ಸೊಸೆ. ಮಮ್ಮಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ಲಾ? ಮಮ್ಮಿ, ನಾನ್ ಮಾಡ್ಕೊಂಡ್ ಬರ್ಬಿಡ್ತೀನಿ. ಬೇಡ, ಇವತ್ತು ಅತ್ತೆ ಕೈಯಿಂದ ಸೊಸೆ ಕಾಫಿ ಕುಡೀಲಿ, ಆಮೇಲೆ ಅವಳ ಸೇವೆ ಇದ್ದೇ ಇದೆಯಲ್ಲ. ಓಕೆ? ಸೀದಾ ಸೀದಾ ಸೀದಾ. ಸ್ಟಾಪ್ 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 ಸ್ಟಾಪ್. ಜೋ, ಬರ್ಲಿಲ್ವೇನ್ರಿ? ಬರ್ಲಿಲ್ವಂತೆ. ಬರ್ಲಿಲ್ಲ? ಆಹಾ, ರಾತ್ರಿ ಎಲ್ಲ ಕಾಡಲೇ ಇರಬಾರ್ದು. ನಡರ ಕಾಡಲ್ಲ ಹುಡ್ಕೋಣ. ನಾಲ್ಕು ಜನ ಆ ಕಡೆ ಹೋಗ್ರ. ಭೀಮಣ್ಣ, ನಾನು ಯಾರೋ ಬರ್ತಾರೋ ಹಾಗಿದೆ. ಅಯ್ಯೋ, ಒಂದ್ ಗುಂಪೆ ಬರ್ತಾರೋ ಹಾಗಿದೆ. ಏನ್ ಮಾಡೋದು? ಬರ್ಲಿ, ನಾನು ನೋಡ್ಕೋತೀನಿ. ಇದೇ ಜೀಪು. ಸಿಕ್ಬಿಟ್ರು. ಭೀಮಣ್ಣ, ಎಲ್ಲೂ ಕಾಣಿಸಿಲ್ವಲ್ಲಣ್ಣ? ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರ್ಬೇಕು. ಕವರ್ ಮಾಡಿ ನೋಡು.
ಇವತ್ತು ಸಿಕ್ಲಿ ಅವಳು ನನ್ನ ಕೈಗೆ. ಎಷ್ಟು ಆಟ ಆಡಿಸ್ತಾಳ ಅವಳು ನಮ್ಮನ್ನ. ಭೀಮಣ್ಣ ನಡೆಯೋ. ಏನಾಯ್ತು ನಿಮ್ಗೆ? ಏನಾಯ್ತು ನಿಮ್ಗೆಲ್ಲ? ಭೀಮಣ್ಣ ನಿನಗೂ ಬಿತ್ತ? ಭೀಮಣ್ಣ ಇಲ್ಲಿ 6 ಜನರಿದ್ದಾರೆ, ನಮ್ಮ ಪ್ರಾಣ ತೆಗಿತಾರೆ. ಡೇಂಜರ್, ನಡಿ ಹೋಗೋಣ. ಅಯ್ಯೋ ನಡಿಯಕ್ಕೂ ಆಗಲ್ವೇ? ಅಯ್ಯಪ್ಪ. ಅಂಬೆ, ಜಗದಂಬೆ, ಆದಿಶಕ್ತಿ, ಪರಾಶಕ್ತಿ, ದೇವಿ, ಜಗನ್ಮಾತೆ ನನ್ನ ಭೀಮಣ್ಣ. ದೆವ್ವ ಮರದೆವ್ವ. ದೆವ್ವ. ನಾನು ದೆವ್ವನ ನಿಮ್ ಪಾಲಿಗೆ. ಹೆಣ್ದೆವ್ವ ನೋಡ್ದ? ಹೆಣ್ಣು ದೆವ್ವನ. ಇದು ಪೇಪರ್ ದೆವ್ವ. ನಿಮ್ ಪಾಲಿಗೆ ಯಮಾನ ಬಂದಿದ್ದಾನೆ ಕಣ ಭೀಮರಾಜ್. ಮತ್ತೆ ಇಷ್ಟು ಬೇಗ ನಿನ್ ಸಂತಸ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಮನಿಗೆ ಭೀಮರಾಜ್, ನಿಮ್ಮ ಅಣ್ಣ ರಾಜಕೀಯದಲ್ಲಿದ್ದಾನೆ ಅಂತ ಗುಂಡೂರ್ನು ಪೋಖ್ರಿಗಳನ್ನ ಜೊತೆಗೆ ಹಾಕೊಂಡು ಈ ಖಾದಿ ಬಟ್ಟೆ ಹಾಕ್ಸಿ ಮಾಡಬಾರ್ದು ಅನ್ಯಾಯ ಮಾಡ್ತಿದ್ಯಾ. ಕೊರೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಇಂಥ ಕೆಲಸ ಮಾಡ್ತಿದ್ದಾಗ ಸಿಕ್ಕಾಕೊಂಡ್ರೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಜ್ಞಾಪಕ ಇಟ್ಕೋ. ಏನ್ ಗೊತ್ತವ್ರೆ ಡಾನ್ಸ್ ಮಾಡ್ತಾ ಇದ್ದೀರಾ? ಇವ್ರು ನೋಡ್ಬೇಕು ಅಂತ ತಾನೇ ಕರ್ಕೊಂಡ್ ಬಂದಿದ್ರು. ನೋಡಿದ್ರಾ? ಬರ್ತೀನಿ ಬರ್ತೀನಿ ಭೀಮರಾಜ್, ಮರಿತೀನಿ. ಭೀಮಣ್ಣ ಕಿರಿಚ್ಬೇಡವು, ಹುಡುಗಿ ಮುಂದೆ ಕಿರಿಚ್ಬೇಡ ಅಂದೆ. ನಾವು ಗಂಡಸರು. ನಮಸ್ಕಾರ. ಹಲೋ ಡ್ಯಾಡಿ, ಹೇಗಿದ್ದೀರಿ? ಚೆನ್ನಾಗಿದೆ. ಏನು ಗಾಯ? ಸಣ್ಣ ಆಕ್ಸಿಡೆಂಟ್. ಏನ್ ಸೀರಿಯಸ್ ಅಲ್ವಲ್ಲ? ಏನಿಲ್ಲ ಏನಿಲ್ಲ. ಬೇಕಾದ್ರೆ ಫಾರಿನ್ ಡಾಕ್ಟರ್ ಕರ್ಸ್ಬಿಡ್ತೀನಿ. ಬೇಡ ಬೇಡ. ಸರಿ. ಬೋರ್ಡು ಜ್ಞಾಪಕ ಇರ್ಲಿ. ಏನ್ ಯೋಗಣ್ಣ? ಸಾಹೇಬ್ರಿಗೆ ನಮಸ್ಕಾರ. ಅಡ್ಡ ಬಿದ್ದೆ. ಯೋಗಪ್ಪ ಯೋಗಪ್ಪ ಇದೆಲ್ಲ ಚೆನ್ನಾಗಿರೋದಿಲ್ಲ, ನನಗೆ ಇಡ್ತದಿಲ್ಲ ನೋಡಿ. ಹೇಳಿ ಮನೆ ಹೇಳಿ. ಓಹೋ ಸುಬ್ಬಣ್ಣ ಅವರು, ತಾವು ಚೆನ್ನಾಗಿದ್ದೀರಿ ತಾನೇ? ಎಲ್ಲ ತಮ್ಮ ಬಂದು ನನ್ನ ಮನೇಲಿ ನೋಡಿ. ಒಬ್ರೇ ಬನ್ನಿ. ನೀವು ಬಾಂದ್ ಮೇಲೆ ಬರ್ದೇ ಇರ್ತೀನ. ದಯವಿಟ್ಟು ನಿಮ್ ಸಪೋರ್ಟ್ ಇರ್ಬೇಕು. ಇರುತ್ತೆ, ಯಾವಾಗಲೂ ಇರುತ್ತೆ. ನೋಡಿದ್ರ ಸುಬ್ಬಣ್ಣವರೇ ಯೋಗ ಹೇಗಿದೆ? ರಾಮರಾಜೂರವರಿಗೆ ಇರ್ಲಿ. ರಾಮರಾಜೂರವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗಿರೋ ಸಿಎಂ ಅವ್ರ ಪೊಸಿಷನ್ ಏನು? ಎಕ್ಸ್ಕ್ಯೂಸ್ ಮೀ, ಸುಬ್ಬಣ್ಣ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಸುದ್ದಿ ಬಂದಿದೆ, ಅದ್ ನಿಜನಾ? ಪ್ರೆಸ್ ಕಾನ್ಫರೆನ್ಸ್ ಅಲ್ಲೆಲ್ಲ ತಿಳಿಸ್ತೀನಿ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಯ್ತು ಸ್ವಲ್ಪ ಹೇಳ್ತೀರಾ? ಈಗಲೇ ನಾನೇನು ಹೇಳೋ ಸ್ಥಿತಿನಲ್ಲಿ ಇಲ್ಲ. ಸುಬ್ಬಣ್ಣ ಅವ್ರನ್ನ ನೀವೇ ರೆಕಮೆಂಡ್ ಮಾಡಿದ್ದು ಅಂತ ಸುದ್ದಿ ಬಂದಿದೆ, ಅದ್ ನಿಜನಾ? ತಾವು ಯಾವ ಪತ್ರಿಕೆಯವರು? ದಿನಸತ್ಯ. ದಿನಸತ್ಯನ? ಪತ್ರಿಕೆ ನಮಗ್ ಪತ್ಯ. ಬರೆಯೋದೆಲ್ಲ ಬರೀ ಅಸತ್ಯ. ಸತ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ತಿಳಿದೇ ಇರೋರ್ನ ನಾವು ಮನುಷ್ಯರೇ ಅನ್ನಲ್ಲ. ಏನ್ರಿ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೀರಾ? ಭೀಮು, ಟೈಮ್ ಆಯ್ತು, ಬಾ ಹೋಗೋಣ. ನಾನು ಇನ್ನು ಬರ್ತೀನಿ, ಮತ್ತೆ ಭೇಟಿ ಮಾಡಿ. ನಾನು ನಿಮ್ಮನ್ನ ಚೆನ್ನಾಗಿ ಜ್ಞಾಪಕ ಇಟ್ಟಿರ್ತೀನಿ. ನಿಮ್ ವಿಷಯ ಬರೆಯೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಏನಂದ್ರೆ? ಪ್ರೆಸ್ ರಿಪೋರ್ಟ್ ಹತ್ರ ಕಾಲ್ ಕೆರೆದು ಜಗಳ ಮಾಡೋದಕ್ಕೆ ಇದು ಟೈಮ್. ಬನ್ರಿ. ನಮ್ಮ ದೇಶದ ರಾಜಕೀಯ ಇಂಥ ಕಪಿಮುಷ್ಟಿಗಳ ಕೈನಲ್ಲಿ ಸಿಗಾಕೊಂಡು ಉಸಿರಾಡಕ್ಕಾಗ್ದಲೇ ಒದ್ದಾಡ್ತಾ ಇದೆ.
ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಭೀಮು ಭೀಮಣ್ಣ ಭೀಮು ಏನಪ್ಪ ಇದು ಏನಾಯ್ತಪ್ಪ ಯಾವ ನಿನ್ಗೆ ಹೊಡೆದವನು ಹೆಂಗ್ ಗಂಡಸರ ಮುಚ್ಚ ಬಾಯಿ ನೀವು ಹೋಗ್ರ ಕೂಕೋಬೇಡ್ರು ಮರ್ಯಾದೆ ಹೋಗುತ್ತೆ ಚಿಕ್ಕಪ್ಪ ನನ್ನ ರಕ್ತ ಕುದೀತಾ ಇದೆ ನಿನ್ನಂತ ಕಲಿ ಭೀಮನ್ನ ಒಬ್ಬ ಸಾಮಾನ್ಯ ಮನುಷ್ಯ ಹೊಡೆಯೋದ ಹೌದು ಆ ಊರಿನ ಜನ ಎಲ್ಲ ಸುಮ್ಮನೆ ಇದ್ರ ಇನ್ನೇನ ಮಾಡ್ತಾರೆ ಎಲ್ಲ ನೋಡ್ತಾ ನಿಂತಿದ್ರು ಕಳ್ಳ ಬಡ್ಡಿ ಮಕ್ಕಳು ಅಷ್ಟೊಂದು ಕೂಕೊಂಡಿದೀನಿ ಎಲ್ಲ ಓಡ್ ಹೋಗ್ತಾರೆ ಆ ಊರಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ಬೇಕು ಹಾಗೆ ಮಾಡ್ಬೇಕು ಅಯ್ಯೋ ಆ ಊರಲ್ಲಿ ಇವ್ರ ಮನೆ ಇದೆಯಲ್ಲ ಯೋ ಆ ಒಂದ್ ಮನೆ ಬಿಟ್ಟು ಅಲ್ಲ ಬೆಂಕಿಗೆ ಗೊತ್ತಾಗುತ್ತೆ ಇವ್ರ ಮನೆ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ ಬಂದಿದ್ದೀರೇನೋ ಏನೋ ಸಮಾಧಾನ ಮಾಡಕ್ ಬಂದಿದ್ದೀರಾ ಅಂದ್ರೆ ಅವಮಾನ ಮಾಡ್ತಿದ್ದೀರಾ ಚಾಚೆ ಹಾಗೆಲ್ಲಾದ್ರೂ ಉಂಟಾ ಭೀಮಣ್ಣ ಭೀಮಣ್ಣ ಯಾರ ಬಡ್ಡಿ ಮಗ ಯಾವನ ಪರದೇಸಿ ನನ್ನ ಮಗ ತಾಯಿ ಮಗ ಇಬ್ರು ತಾಯಿ ಹೇಳದ್ಲು ಇವನು ಎಗರ್ಬಿಟ್ಟ ತಾಯಿಗೆ ತಕ್ಕ ಮಗ ಗಿರಿ ಅಣ್ಣ ಯಾವಾಗ ಬರ್ತಾರೆ ಇವತ್ತೇ ಬರ್ತಾ ಇದಾರೆ ಅಷ್ಟರಲ್ಲಿ ನಿನ್ ವಿಷಯ ಗೊತ್ತಾಯ್ತು ಅದಕ್ಕೆ ನಾವೆಲ್ಲ ನಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹೈಕಮಾಂಡ್ ಇಂದ ಹೊಸ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡ್ಕೊಂಡು ಬರ್ತಿದ್ದಾರೆ ಅದಕ್ಕೆ ನಾವು ರಿಸೀವ್ ಮಾಡಕ್ ಹೊಂಟಿದ್ದೀವಿ ರಿಸೀವ್ ಎಕ್ಸ್ಕ್ಯೂಸ್ ಮೀ ವಾಟ್ ಮೇಡಮ್ ನೀವೇನ ಭರತ್ ನಾನು ಅವ್ರ ಶಿಷ್ಯ ಶಿಷ್ಯನಾ ಗುರು ನೋಡ್ಬೇಕಲ್ಲ ಗುರುನಾ ಗುರು ನಿಮ್ ನುಡ್ಕೊಂಡು ಯಾವ್ದೋ ಒಂದು ಹುಡುಗಿ ಬಂದಿದೆ ನೀವೇನ ಭರತ್ ಹೌದು ನನ್ನ ಹೆಸರು ಆಶಾ ಪ್ರೆಸ್ ರಿಪೋರ್ಟರ್ ಆಫ್ ದಿನಸತ್ಯ ಗ್ಲಾಡ್ ಟು ಮೀಟ್ ಯು ನಂದ್ಯಾಕ್ರೆ ಫೋಟೋ ತೆಗಿತೀರಾ ಸರ್ ನಿಮ್ಮಂತ ಫೋಟೋ ಅಲ್ಲದೆ ಇನ್ಯಾರ ಫೋಟೋ ತೆಗಿಲಿ ಸರ್ ಸತ್ಯವಾಗ್ಲೂ ಹೇಳ್ತೀನಿ ಹೀರೋ ಅಂದ್ರೆ ನೀವೇ ನಾನು ಹೀರೋನಾ ನಾನೇನಂತ ಕೆಲಸ ಮಾಡಿದೆ ಹಳ್ಳಿಲಿ ಲಲಿತಾನ ಒಂದು ಹುಡುಗಿ ಮಾನ ಕಾಪಾಡಿ ಭೀಮರಾಜು ಅನ್ನೋ ರೌಡಿನ ಒದ್ದು ಬುದ್ಧಿ ಕಲ್ಸಿದ್ರಲ್ಲ ಇದಾಗ್ಲೇ ಪೇಪರ್ ಬಂದ್ಬಿಡ್ತಾ ನ್ಯೂಸ್ ಆ ಲಲಿತಾ ನನ್ನ ಫ್ರೆಂಡು ಸರ್ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಏನು ನಿಮ್ಮಿಂದ ಒದೆ ತಿನ್ನಲ್ಲ ಭೀಮರಾಜು ಅವನು ರೂಲಿಂಗ್ ಪಾರ್ಟಿ ಲೀಡರ್ ರಾಮರಾಜ್ ಅವ್ರ ತಮ್ಮ ಆಮೇಲೆ ಆ ವಿಷಯ ಪೇಪರ್ ನಲ್ಲಿ ಬರ್ದಲೇ ಇರುತ್ತಾ ನಾನೀಗ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ ಸರ್ ಅಯ್ಯೋ ಕೇಳಿ ಸರ್ ನೀವೇ ಹೇಳ್ಬಿಡಿ ನೀವು ಕೇಳಿ ಸರ್ ಎಲ್ಗೆ ಅಂತ ಸರಿ ಎಲ್ಲಿಗೆ ಹೊರಟಿದ್ದೀರಾ ಹೇಳಿ ಆ ಪುಣ್ಯಕ್ಷೇತ್ರಕ್ಕೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಯಾಕ್ರಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀರಾ ಅದಲ್ಲ ಸರ್ ನೀವು ಒದ್ದು ಗರ್ವಭಂಗ ಮಾಡಿದ್ರಲ್ಲ ಮಾನಿನಿಪುರ ಆ ಪುಣ್ಯಕ್ಷೇತ್ರಕ್ಕೆ ಬರ್ತೀನಿ ಸರ್ ಅಲ್ಲಿನ ಬಂದ್ಮೇಲೆ ನಿಮ್ ಕ್ಲಬ್ ಅಲ್ಲಿ ಮೆಂಬರ್ ಆಗ್ತೀನಿ ಸೀರಿಯಸ್